ಜೈ ಹಿಂದ್. SSC GD 2024ರ ಎಕ್ಸಾಮಕ್ಕೆ ಸಂಬಂಧಿಸಿದ ಹಾಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಾವು ಎಕ್ಸಾಮ್ ನಮ್ದು ಇದೆ, ಸೊ ಸೇಫ್ ಸ್ಕೋರ್ ಏನಾಗಬಹುದು, ಆಮೇಲೆ ಎಕ್ಸಾಮ್ ಇರ್ತಕ್ಕಂಥದ್ದು ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ಬರೆದು ಕೂಡ ಬಂದಿದ್ದೀರಿ, ಮುಂದೆ ಇನ್ನೂ ಕೂಡ ಶಿಫ್ಟ್ಗಳು ಇದಾವೆ. ಸೊ ಈ ಎಕ್ಸಾಮ್ ಇರ್ತಕ್ಕಂಥದ್ದು 20 ಫೆಬ್ರವರಿ 2024ರಿಂದ ಸ್ಟಾರ್ಟ್ ಆಗಿವೆ ಈಗಾಗಲೇ. ಇವತ್ತು ದಿನಾಂಕ ಇರ್ತಕ್ಕಂಥದ್ದು 24/2/2024 ಇದೆ. ಸೊ ಇವತ್ತಿಗೆ ಬಹಳಷ್ಟು ಶಿಫ್ಟ್ಗಳಿರ್ತಕ್ಕಂಥದ್ದು ಮುಗಿದಿವೆ. ಸೊ ಆ ಶಿಫ್ಟ್ಗಳ ಆಧಾರದ ಮೇಲೆ ಸೇಫ್ ಸ್ಕೋರ್ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಏನಾಗಬಹುದು, ಮೇಲ್ ಮತ್ತು ಫಿಮೇಲದ್ದು, ಅದರ ಬಗ್ಗೆ ಇರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡೋಣ. ಇದೇ ರೀತಿ ಆಗಿರ್ತಕ್ಕಂಥ ವಿಡಿಯೋಸ್ಗಳು ನಮ್ಮ ಚಾನೆಲ್ದಲ್ಲಿ ಹಿಟ್ ವಿತ್ ಮಾಸ್ ಚಾನೆಲ್ದಲ್ಲಿ ನಿಮಗೆ ಅವೈಲೇಬಲ್ ಆಗ್ತವೆ. ಆಮೇಲೆ ಡೈಲಿ ಅನಲೈಸ್ ಇರ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ. ಯಾವ ರೀತಿ ಇರ್ತಕ್ಕಂಥದ್ದು ಕ್ವಶನ್ಸ್ಗಳು ಬರ್ತಾ ಇದ್ದಾವೆ, GKದಲ್ಲಿ ಆಗಿರ್ಬೋದು, ಮ್ಯಾಥ್ಸ್ದಲ್ಲಿ, ರೀಸನಿಂಗ್ದಲ್ಲಿ, ಇಂಗ್ಲೀಷ್ದಲ್ಲಿ ಯಾವ ಟಾಪಿಕ್ಸ್ಗಳಿಂದ ಕ್ವಶನ್ಸ್ ಬರ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಾವು ಡೈಲಿ ಯೂಟ್ಯೂಬ್ದಲ್ಲಿ ನಾವು ವಿಡಿಯೋ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ಹಾಕ್ತಾ ಇದ್ದೇವೆ. ಸೊ ಅವುಗಳನ್ನು ಕೂಡ ನೀವು ನೋಡಿಕೊಂಡು ಮುಂದೆ ಇರ್ತಕ್ಕಂಥ ಶಿಫ್ಟ್ಗಳ ಎಕ್ಸಾಮನ್ನು ನೀವು ಅಟೆಂಡ್ ಮಾಡಬಹುದಾಗಿದೆ. ಸೊ ಸೇಫ್ ಸ್ಕೋರ್ ಏನಾಗಬಹುದು ಅನ್ನೋದನ್ನ ಚರ್ಚೆಯನ್ನ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಪಡೆಯಲು. ಸೊ ಇಲ್ಲಿ ನಾವು ಮೊಟ್ಟ ಮೊದಲನೇದಾಗಿ SSC GD ಎಕ್ಸಾಮದ ಪ್ಯಾಟರ್ನ್ ಇರ್ತಕ್ಕಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ. ಇದು SSC GDದು SSC GD 2024ರ ಎಕ್ಸಾಮ್ ಏನು ನಡೀತಾ ಇದೆ, ಇದ್ರ ಪ್ಯಾಟರ್ನ್ ಕೂಡ ನಿಮ್ಗೆ ಗೊತ್ತಿದೆ, ನೆಗೆಟಿವ್ ಕೂಡ ಗೊತ್ತಿದೆ, ಎಲ್ಲವೂ ಕೂಡ ಇರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. ಸೊ ನೆಗೆಟಿವ್ ಇರ್ತಕ್ಕಂಥದ್ದು 1/8 ಇದೆ ಅಂತಂದ್ರೆ ನಿಮ್ಮ 4 ಕ್ವಶನ್ಸ್ಗಳು ಇರ್ತಕ್ಕಂಥದ್ದು ತಪ್ಪಾದು ಅಂತಂದ್ರೆ 1 ಮಾರ್ಕ್ಸ್ ಇರ್ತಕ್ಕಂಥದ್ದು ಕಡಿತ ಆಗುತ್ತೆ. ಅದೇ ರೀತಿ 8 ಕ್ವಶನ್ಸ್ಗಳು ಇರ್ತಕ್ಕಂಥದ್ದು ನಿಮ್ದು ತಪ್ಪಾದು ಅಂತಂದ್ರೆ 2 ಮಾರ್ಕ್ಸ್ ಇರ್ತಕ್ಕಂಥದ್ದು ಕಟ್ ಆಗ್ತಾ ಹೋಗ್ತವೆ. ಸೊ ನೆಗೆಟಿವ್ ಇರ್ತಕ್ಕಂಥದ್ದು ಬಹಳ ಕಡಿಮೆ ಇದೆ ಈ ಸಲ SSC GD ಎಕ್ಸಾಮ್ದಲ್ಲಿ. ಮೊಟ್ಟ ಮೊದಲನೇದಾಗಿ ನಾವು ಹೇಳೋದಾದರೆ ಇಲ್ಲಿ, ಸೊ ನಿಮಗೆ ಎಕ್ಸಾಮ್ದಲ್ಲಿ GK 20 ಕ್ವಶನ್ಸ್ಗಳು ಇರ್ತವೆ. ಅದ್ರ ಜೊತೆಗೆ ನೆಕ್ಸ್ಟ್ ರೀಸನಿಂಗ್ದಲ್ಲಿ 20 ಕ್ವಶನ್ಸ್ಗಳು ಇರ್ತಾ ಇದ್ದಾವೆ. ನೆಕ್ಸ್ಟ್ ಮ್ಯಾಥ್ಸ್ದಲ್ಲಿ ಇರ್ತಕ್ಕಂಥದ್ದು 20 ಕ್ವಶನ್ಸ್ಗಳು ಇರ್ತಾ ಇದ್ದಾವೆ. ಅದ್ರ ಜೊತೆಗೆ ಇಂಗ್ಲಿಷ್ ಅಥವಾ ಹಿಂದಿ, ಸೊ ಇದರೊಳಗೆ ನೀವು ಒಂದು ಚಾಯ್ಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಕೂಡ 20 ಕ್ವಶನ್ಸ್ಗಳು ಇರ್ತಾ ಇದ್ದಾವೆ. ಸೊ ಈ ಒಂದು ಹಿಂದಿನ ಎಲ್ಲ ಶಿಫ್ಟ್ಗಳನ್ನು ನಾವು ನೋಡೋದಾದ್ರೆ GK ಇರ್ತಕ್ಕಂಥದ್ದು ಒಂದು ಲೆವೆಲ್ಗೆ ಬರ್ತಾ ಇದೆ. ಬಟ್ ಆದರೂ ಕೂಡ ಇದು ಒಂದು ಸ್ವಲ್ಪ ಎಲ್ಲರಿಗೂ ಕೂಡ ಟಫ್ನ ಮಾಡೋದು, ಒಂದು ಬಹಳಷ್ಟು ಸ್ಕೋರ್ ಮಾಡೋದು ಇದರಲ್ಲಿ ಆಗೋದಿಲ್ಲ GKದಲ್ಲಿ. ಸೊ ಇಲ್ಲಿ ನಾನು ನಿಮಗೆ ಒಂದು ಸೇಫ್ ಸ್ಕೋರ್ ಇರ್ತಕ್ಕಂಥದ್ದು ಹೇಳ್ತಾ ಇದ್ದೇನೆ. ಸೊ ಎಷ್ಟು ಮಾಡಬಹುದು ಈ ಪ್ರತಿಯೊಂದು ಶಿಫ್ಟ್ದಲ್ಲಿ, ಆಮೇಲೆ ಎಷ್ಟು ನೀವು ಮಾಡಿದ್ದೀರಾ ಅದನ್ನು ಕೂಡ ನೀವು ನೋಡ್ಕೋಬಹುದು. ಅದರಿಂದ ನಿಮಗೆ ಗೊತ್ತಾಗುತ್ತೆ ನೀವು ಸೇಫ್ ಝೋನ್ದಲ್ಲಿ ಬರ್ತೀರಾ ಅಥವಾ ಇಲ್ಲ ಅಂತೇಳಿ. ಸೊ GKದಲ್ಲಿ 20ರಲ್ಲಿ ನಾವು ನೋಡೋದಾದ್ರೆ ಒಂದು 10 ಕ್ವಶನ್ಸ್ಗಳು ಇರ್ತಕ್ಕಂಥದ್ದು ಮಾಡುವಂಥವುಗಳು ಬರ್ತಾ ಇದ್ದಾವೆ. ರೀಸನಿಂಗ್ದಲ್ಲಿ 16ರಿಂದ 17 ಅಥವಾ 18 ಕ್ವಶನ್ಸ್ಗಳನ್ನ ಮಾಡುವ ಅಷ್ಟು ಈಸಿ ಇರ್ತಕ್ಕಂಥದ್ದು ಬರ್ತಾ ಇದೆ. ಮ್ಯಾಥ್ಸ್ದಲ್ಲಿಯೂ ಕೂಡ 15 ಕ್ವಶನ್ಸ್ಗಳನ್ನ ಮಾಡಬಹುದು ನೀವು. ಬಟ್ ಒಂದು ಸ್ವಲ್ಪ ವೀಕ್ ಇರ್ತಕ್ಕಂಥವರು ಕೂಡ ಒಂದು ಮ್ಯಾಥ್ಸ್ದಲ್ಲಿ ನೋಡೋದಾದ್ರೆ ಒಂದು 10 ಕ್ವಶನ್ಸ್ ಆದರೂ ಕೂಡ ನೀವು ಇದರಲ್ಲಿ ಮಾಡಬಹುದು. ಹಿಂದಿದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಹಿಂದಿ ಯಾವ್ದು ಪರ್ಫೆಕ್ಟ್ ಇದೆ ಅದು ನಾನು ಇಲ್ಲಿ ಹೇಳ್ತಾ ಇಲ್ಲ, ಇಂಗ್ಲೀಷದ್ದು ಹೇಳ್ತೇನೆ. ಹಿಂದಿದಲ್ಲಿಯೂ ಕೂಡ 16ರಿಂದ 18 ಕ್ವಶನ್ಸ್ ಇರ್ತಕ್ಕಂಥದ್ದು ನೀವು ಮಾಡ್ಬೋದು. ಆದರೆ ನಮ್ಮ ಕರ್ನಾಟಕದಲ್ಲಿ ಹಿಂದಿ ತೆಗೆದುಕೊಳ್ಳುವಂತಹ ಅಭ್ಯರ್ಥಿಗಳು ಬಹಳಷ್ಟು ಕಡಿಮೆ ಇರೋದ್ರಿಂದ ನಾನು ಇಂಗ್ಲೀಷ್ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ಇಂಗ್ಲೀಷ್ದಲ್ಲಿಯೂ ಕೂಡ ನೀವು ನೋಡೋದಾದ್ರೆ ಒಂದು 10ರಿಂದ 12 ಕ್ವಶನ್ಸ್ ಇರ್ತಕ್ಕಂಥದ್ದು ಈಸಿಯಾಗಿ ನೀವು ಮಾಡಬಹುದಾಗಿದೆ. ಸೊ ಇದು ಏನು ಅಂತಂದ್ರೆ ಒಂದು ಲೆವೆಲ್ಗೆ ನೀವು ಇಷ್ಟು ಕ್ವಶನ್ಸ್ಗಳನ್ನ ನೀವು ಮಾಡಬಹುದು, ಪ್ರತಿಯೊಂದು ಶಿಫ್ಟ್ದಲ್ಲಿಯೂ ಕೂಡ ಮಾಡಬಹುದಾಗಿದೆ. ಸೊ ಇದನ್ನ ನಾವು ಟೋಟಲ್ ಆಗಿ ಮಾಡೋದಾದ್ರೆ ಎಷ್ಟು ಕ್ವಶನ್ಸ್ಗಳು ರೈಟ್ ಆಗಬಹುದು. ಸೊ ಇಲ್ಲಿ 49 ಕ್ವಶನ್ಸ್ಗಳು ಇರ್ತಕ್ಕಂಥದ್ದು ನಮ್ದು ರೈಟ್ ಆಗ್ಬಹುದು. ಸೊ ಇದರಿಂದ ನಾವು ಇಲ್ಲಿ ಒಂದು ಅಂದಾಜು ಮಾಡಬಹುದು ಏನು ಅಂತಂದ್ರೆ, ಸೊ ಇಲ್ಲಿ 98 ಮಾರ್ಕ್ಸ್ ಇರ್ತಕ್ಕಂಥದ್ದು ನೀವು ಈಸಿಯಾಗಿ ಈ ಒಂದು ಶಿಫ್ಟ್ದಲ್ಲಿ, ಈ ಒಂದು ಎಕ್ಸಾಮ್ದಲ್ಲಿ ನೀವು ಪಡ್ಕೋಬಹುದಾಗಿದೆ. ಸೊ ಅದೇ ರೀತಿ ಫಿಮೇಲ್ಗೆ ನಾನು ಹೇಳೋದಾದ್ರೆ, ಸೊ ಇದು ಮೇಲ್ದ ಅಂತ ಹೇಳಿ ನೀವು ತಿಳ್ಕೊಬಹುದು. ಮೇಲ್ ಕ್ಯಾಂಡಿಡೇಟ್ಸ್ಗಳು ಇರ್ತಕ್ಕಂಥದ್ದು 98 ಟು ಮೇಲ್ಸ್ಗಳಿಗೆ 90. ನಾನು ಇಲ್ಲಿ ಟೋಟಲ್ ಆಗಿ ಫಿಸಿಕಲ್ದ ಹೇಳಬೇಕು ಅಂತಂದ್ರೆ 90ರಿಂದ 100 ಇರ್ತಕ್ಕಂಥದ್ದು ಇಲ್ಲಿ ಫಿಸಿಕಲ್ ಬರಬಹುದು. ಇದಕ್ಕಿಂತಲೂ ಕೂಡ ಕಡಿಮೆನೂ ಬರಬಹುದು. ಫಿಸಿಕಲ್ಗೆ ಇದಕ್ಕಿಂತಲೂ ಕೂಡ ಕಡಿಮೆ ಬರ್ಬೋದು. ಆದರೆ ನಾನು ಇಲ್ಲಿ ಒಂದು 5 ಮಾರ್ಕ್ಸ್ ಹೆಚ್ಚಿಗೆನೇ ಹೇಳ್ತಾ ಇದ್ದೇನೆ. 90ರಿಂದ 100 ಇದು ಫೈನಲ್ ಕಟ್ ಆಫ್ ಕೂಡ ಆಗ್ಬೋದು.
ಇದು ಫೈನಲ್ ಆಗ್ಬಹುದು. ಇದು ಫೈನಲ್ ಕಟ್ ಆಫ್ ಇರ್ತಕ್ಕಂಥದ್ದು ಆಗಬಹುದು ಎಸ್ ಎಸ್ ಸಿ ಜಿ ಡಿದಲ್ಲಿ 90ರಿಂದ 100 ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ನಾವು ಹೇಳೋದಾದ್ರೆ ಇದರಲ್ಲಿ ನಾನು ಸೊ ಇಲ್ಲಿ 42 ವರೆಗೆ ನಾನು ಇಲ್ಲಿ ಇಟ್ಕೊಂಡಿದ್ದೇನೆ. 42 ಇರ್ತಕ್ಕಂಥದ್ದು ನೀವು ಮಾಡಿದ್ರೆ ಅಂತಂದ್ರೆ ಸೊ ಇಲ್ಲಿ 84 ಅಂತಂದ್ರೆ ಇಲ್ಲಿ ನಿಮ್ದು ಇರ್ತಕ್ಕಂಥದ್ದು ಫೈನಲ್ ಕಟ್ ಆಫ್ ಇರ್ತಕ್ಕಂಥದ್ದು ಆಗಬಹುದು 85 85 ಟು 95 ವರೆಗೆ ಫೈನಲ್ ಕಟ್ ಆಫ್ ಇರ್ತಕ್ಕಂಥದ್ದು ಆಗ್ಬಹುದು. ಸೊ ಇಷ್ಟು ನಿಮ್ಮ ಸ್ಕೋರ್ ಇರ್ತಕ್ಕಂಥದ್ದು ನೀವು ಮಾಡಿದ್ದೆ ಆದಲ್ಲಿ ನಿಮ್ಮ ಫೈನಲ್ದಲ್ಲಿ ಯಾವುದಾದ್ರೂ ಒಂದು ಎಸ್ ಎಸ್ ಸಿ ಜಿ ಡಿದಲ್ಲಿ ನಿಮಗೆ ಜಾಬ್ ಸಿಕ್ಕೇ ಸಿಗುತ್ತೆ. ಸೊ ಇಷ್ಟಂತೂ ನೀವು ಮಾಡಲೇಬೇಕಾಗುತ್ತೆ. ಸೊ ಈಗಾಗಲೇ ನಾನು ನಿಮಗೆ ಹೇಳಿದ್ದೆ, ನಿಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು 100+ ಇರ್ತಕ್ಕಂಥದ್ದು ಇಟ್ಕೊಂಡು ಹೋಗ್ರಿ, ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗೇ ಆಗುತ್ತೆ. ಈ ವರ್ಷ ನಿಮಗೆ ಜಾಬ್ ಸಿಕ್ಕೇ ಸಿಗ್ತೈತಿ ಅಂತೇಳಿ. ಸೊ ಅದೇ ಒಂದು ರೇಂಜ್ದಲ್ಲಿ ಇಲ್ಲಿ ಬರ್ತಾ ಇರುವಂಥದ್ದು ಒಂದು 90ರಿಂದ 100ರವರೆಗೆ ಮೇಲಿರಲಿ ಫಿಮೇಲ್ ಇರ್ತಕ್ಕಂಥವ್ರು ಇರಲಿ 90ರಿಂದ 100. ಸೊ ಫೈನಲ್ ಆಗಿ ಹೇಳೋದಾದ್ರೆ 90ರಿಂದ 100ರವರೆಗೆ ಇರ್ತಕ್ಕಂಥದ್ದು ಸ್ಕೋರ್ ಯಾರ್ದಾಗಿರ್ತೈತಿ ಅವ್ರದ್ದು ಫೈನಲ್ದಲ್ಲಿ ನಿಮ್ಮದು ಸೆಲೆಕ್ಷನ್ ಖಂಡಿತ ಈ ವರ್ಷ ಆಗೇ ಆಗುತ್ತೆ. ಒಂದಿಲ್ಲ ಒಂದು ಜಾಬ್ ಸಿಕ್ಕೇ ಸಿಗುತ್ತೆ. ಇದಕ್ಕಿಂತಲೂ ಕೂಡ ಕಡಿಮೆನೂ ಆಗಬಹುದು. ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಸರ್ 100 ನೀವು ಹೇಳ್ತಾ ಇದ್ದೀರಾ 100+ ಆಗ್ಬೋದು ಅಂತೇಳಿ. ಸೊ ನೀವು ನೋಡ್ರಿ ಬೇಕಾದ್ರೆ ಈ ವರ್ಷ ಒಂದು ಸ್ವಲ್ಪ ಕಟ್ ಆಫ್ ಇರ್ತಕ್ಕಂಥದ್ದು ಆಗೇ ಆಗುತ್ತೆ. ಫಿಸಿಕಲ್ಗೆ ಬರ್ಬೋದು ಇದಕ್ಕಿಂತ ಕಡಿಮೆ. ಫಿಸಿಕಲ್ಗೆ ನಿಮಗೆ ಇದಕ್ಕಿಂತ ಕಡಿಮೆ ಬರ್ಬೋದು. ಇದಕ್ಕಿಂತ ಕಡಿಮೆ ಅಂತಂದ್ರೆ 70ರಿಂದ 80 ಯಾರ್ದು ಸ್ಕೋರ್ ಬರ್ತಾ ಇದೆ ಅವ್ರದ್ದು ಫಿಸಿಕಲ್ ಬರ್ಬೋದು. ಬಟ್ ನಾನು ಹೇಳ್ತಾ ಇರುವಂಥದ್ದು ಇದು ಫೈನಲ್ ಕಟ್ ಆಫ್. ಫೈನಲ್ ನಿಮ್ದು ಜಾಬ್ ಆಗ್ಬೇಕಂತಂದ್ರೆ 90 ಟು 100 ಇರ್ತಕ್ಕಂಥದ್ದು ಸ್ಕೋರ್ ಇತ್ತು ಅಂತಂದ್ರೆ ಬಹುಶಃ 99% ನಿಮ್ಮ ಸೆಲೆಕ್ಷನ್ ಈ ವರ್ಷ ಆಗ್ಬೋದು. ಸೊ ಇಷ್ಟು ಸ್ಕೋರ್. ಸೊ ಇಲ್ಲಿ ನಾನು ಇನ್ನೊಂದ್ಸಲ ಹೇಳ್ತೇನೆ, ಮೇಲ್ ಮತ್ತು ಫಿಮೇಲ್. ಸೊ ಮೇಲ್ ಕ್ಯಾಂಡಿಡೇಟ್ಸ್ಗೆ ಇರ್ತಕ್ಕಂಥದ್ದು 90+ ಇರ್ತಕ್ಕಂಥದ್ದು ಮಾಡಿದರೆ ಈ ವರ್ಷ ಆಗುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಇರ್ತಕ್ಕಂಥದ್ದು 85+ ಇರ್ತಕ್ಕಂಥದ್ದು ಮಾಡಿದರೆ ಈ ವರ್ಷ ನಿಮ್ಮದು ಸೆಲೆಕ್ಷನ್ ಆಗೇ ಆಗುತ್ತೆ. ಒಂದಿಲ್ಲ ಒಂದು ಜಾಬ್ ಇರ್ತಕ್ಕಂಥದ್ದು ಎಸ್ ಎಸ್ ಸಿ ಜಿ ಡಿದಲ್ಲಿ ಆಗೇ ಆಗುತ್ತೆ. ಇಷ್ಟು ನೀವು ಮಾಡಬೇಕು ಅಂತಂದ್ರೆ ಮೇಲ್ ಕ್ಯಾಂಡಿಡೇಟ್ಸ್ಗಳು 45 ಕ್ವಶನ್ಸ್ಗಳು ಇರ್ತಕ್ಕಂಥದ್ದು ಇಲ್ಲಿ ರೈಟ್ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಮಾಡಬೇಕಾಗಿರುವಂಥದ್ದು 43 ಕ್ವಶನ್ಸ್ಗಳನ್ನ ರೈಟ್ ಮಾರ್ಕ್ ಮಾಡಬೇಕು. 43 ಅಂದ್ರೆ ಎಷ್ಟಾಯ್ತು, ಇದು 90 ಆಯಿತು. ಸೊ ಇದು ಒಂದು 43 ಇರ್ತಕ್ಕಂಥದ್ದು ನೀವು ಫಿಮೇಲ್ ಕ್ಯಾಂಡಿಡೇಟ್ಸ್ ಇಷ್ಟು ಕ್ವಶನ್ಸ್ಗಳಂತಾದ್ರೂ ನಿಮ್ಮದು ರೈಟ್ ಆಗಲೇಬೇಕು ಎಕ್ಸಾಮ್ದಲ್ಲಿ. ಇಷ್ಟ ಆಗಿದ್ದೆ ಆದಲ್ಲಿ ನೀವು ಒಂದು ಸೇಫ್ ಝೋನ್ನಲ್ಲಿ ಸೇಫ್ ಸ್ಕೋರ್ ಇರ್ತಕ್ಕಂಥದ್ದು ಇದನ್ನು ನಾವು ಅನ್ಕೋಬಹುದಾಗಿದೆ. ಓಕೆನಾ? ಸೊ ಇದ್ರ ಬಗ್ಗೆ ಈಗ ಆಗಿರುವಂಥ ಎಕ್ಸಾಮ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಇನ್ನು ಮತ್ತೆ ನೆಕ್ಸ್ಟ್ ಆಗಸ್ಟ್ 2024ಕ್ಕೆ ಮತ್ತೆ ಕಾಲ್ಫರ್ಮ್ ಆಗಲಿಕ್ಕೆ ಹೋಗ್ತಾ ಇದೆ ಎಸ್ ಎಸ್ ಸಿ ಜಿ ಡಿದು. ಅದಕ್ಕೆ ಈಗಲಿಂದಲೇ ತಯಾರಿಯನ್ನು ನಡೆಸ್ರಿ. ಸೊ ಒಂದು ತಿಂಗಳ 2 ಮಂತ್ವರೆಗೆ ನೀವು ಸ್ಟಡಿಯನ್ನು ಮಾಡಿ ಯಾವುದೇ ಎಕ್ಸಾಮ್ ಇರ್ತಕ್ಕಂಥದ್ದು ಕ್ರ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮ್ಯಾಥ್ಸ್ ಇರುತ್ತೆ, ಇದರಲ್ಲಿ ರೀಸನಿಂಗ್ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಬಹಳಷ್ಟು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಮಿನಿಮಮ್ ಇರ್ತಕ್ಕಂಥದ್ದು 3 ತಿಂಗಳು ಇರ್ತಕ್ಕಂಥದ್ದು ನೀವು ಸ್ಟಡಿಯನ್ನು ಕಂಪಲ್ಸರಿ ಮಾಡಬೇಕಾಗುತ್ತೆ ಡೈಲಿ. ಸೊ ಹಾಗಾಗಿ ಈಗಲಿಂದಲೇ ನೀವು ಈ ಕೋರ್ಸ್ಗೆ ಜಾಯಿನ್ ಆಗಿ ನಿಮ್ಮ ಸ್ಟಡಿಯನ್ನು ಈಗಲಿಂದಲೇ ಮಾಡಬಹುದು. ಇದರಲ್ಲಿ ಜಿ ಕೆ ಜಿ ಎಸ್, ಇಂಗ್ಲೀಷ್, ಮ್ಯಾಥ್ಸ್, ರೀಸನಿಂಗ್ ಎಲ್ಲ ಇರ್ತಕ್ಕಂಥದ್ದು ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಓನ್ಲಿ 1499 ರುಪೀಸ್ದಲ್ಲಿ. ಸೊ ಬೇಗನೆ ಇರ್ತಕ್ಕಂಥದ್ದು ಜಾಯಿನ್ ಆಗಿರಿ. 1 ಇಯರ್ ವ್ಯಾಲಿಡಿಟಿದೊಂದಿಗೆ ಈ ಕೋರ್ಸ್ ನಿಮಗೆ ಸಿಗ್ತಾ ಇದೆ. ರೆಕಾರ್ಡೆಡ್ ಕ್ಲಾಸಸ್ಗಳು ಕಂಪ್ಲೀಟ್ ಆಗಿ ನಿಮಗೆ ಯಾವಾಗ ಬೇಕಾವಾಗ ನೀವು ಕ್ಲಾಸಸ್ಗಳನ್ನು ನೋಡಬಹುದಾಗಿದೆ. ಎಲ್ಲನೂ ಇದೆ ಇದರಲ್ಲಿ. ಓಕೆ. ಸೊ ಇದಕ್ಕೆ ಜಾಯಿನ್ ಆಗಬೇಕು ಅಂತಂದ್ರೆ ನಮ್ಮ ಹಿಟ್ ವಿತ್ ಮಾಸ್ ಅನ್ನುವಂತಹ ಏನು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಆ್ಯಪ್ದಲ್ಲಿನೇ ಜಾಯಿನ್ ಆಗಬೇಕಾಗುತ್ತೆ. ಆ್ಯಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ನೀಡಿರ್ತೇನೆ. ಅಲ್ಲಿ ಹೋಗಿ ನೀವು ಹಿಟ್ ವಿತ್ ಮಾಸ್ ಅನ್ನುವಂತಹ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕ್ರಾಂತಿವೀರ ಬ್ಯಾಚ್ಗೆ ನೀವು ಜಾಯಿನ್ ಆಗಬಹುದಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ. ಎಲ್ಲರೂ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ